ಅಮ್ಮ ಲಂಚ್ ಬಾಕ್ಸ್ಗೆ ಪೊಂಗಲ್ ಹಾಕಿದ್ರಲ್ವ, ಚೆನ್ನಾಗಿತ್ತು. ಹೇಗೆ ಮಾಡಿದ್ರಿ? ಓ, ಖಾರ ಪೊಂಗಲ್ ಆಯುಕ್ತಾ ತುಂಬ ಈಸಿಮಾ. ಬಾ ಹೇಗೆ ಮಾಡಿದೆ ಅಂತ ಹೇಳ್ತೀನಿ. ಫಸ್ಟು ನಮಗೆ ಎಷ್ಟು ಅಳತೆ ಬೇಕಷ್ಟು ಅಕ್ಕಿ ಮತ್ತು ಬೇಳೆನ ತೊಗೋಬೇಕು. ಹೆಸರು ಬೇಳೆ, ಆ ಹೆಸರು ಬೇಳೆ ಮತ್ತು ಅಕ್ಕಿನ ತೊಳ್ಕೊಬೇಕು. ಫಸ್ಟು ಕೆಮಿಕಲ್ಸ್ ಇರುತ್ತೆ, ಸೊ ಹಾಗಾಗಿ ತೊಳ್ಕೊಂಡಾದ್ಮೇಲೆ ಒಂದು ಲೋಟ ಹೆಸರು ಬೇಳೆ ಅಥವಾ ಒಂದು ಲೋಟ ಅಳತೆಗೆ ತೊಗೊಂಡಿರ್ತೀವಲ್ಲ, ಅದರಲ್ಲೇ 6 ಲೋಟ ನೀರು ಹಾಕ್ಕೊಂಡ್ರೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಎರಡನ್ನೂ ಹಾಕಿ 4 ವಿಷಿಲ್ನ ಕೂಗಿಸ್ಕೊಂಡ್ರೆ ಸಾಕಮ್ಮ. ನಾನು ಅರಿಶಿನ ಹಾಕ್ಕೊಂಡಿಲ್ಲ, ಹಾಕೋಬೇಕು. ನಾನಿಲ್ಲಿ ಅರಿಶಿನ ಹಾಕ್ಕೊಂಡಿಲ್ಲ, ನಾನು ಒಗ್ಗರಣೆಗೆ ಹಾಕ್ತೀನಿ. ಸೊ ಹಾಗೆ ತುಪ್ಪದ ಒಗ್ಗರಣೆ ಕೊಡಲಿಕ್ಕೆಲ್ಲ ರೆಡಿ ಮಾಡ್ಕೋಬೇಕು. ಸಾಸಿವೆ, ಜೀರಿಗೆ, ಮೆಣಸು, ಕೊತ್ತಂಬರಿ ಸೊಪ್ಪು ಮತ್ತು ಕರಿ ಲೀವ್ಸು, ಹಸಿಮೆಣಸಿನ್ಕಾಯಿ, ಗೋಡಂಬಿ, ಕಾಯಿ ಎಲ್ಲನೂ ರೆಡಿ ಮಾಡ್ಕೊಂಡು ಸಪ್ರೇಟ್ ಇಟ್ಕೊಬೇಕು. ಮತ್ತು ನಾವು ಬೇಯಿಸೋಕ್ಕೆ ಅಂತ ಇಟ್ಟಿರ್ತೀವಲ್ಲ ಅಕ್ಕಿ ಮತ್ತು ಬೇಳೆ, ಚೆನ್ನಾಗಿ ಬೆಂದಿದೆಯಾ ಅಂತ ನೋಡಿಕೊಂಡು ನಮಗೆ ಎಷ್ಟು ಮಂದ ಬೇಕು ಅಥವಾ ತೆಳು ಬೇಕು ಅಂತ ನೋಡಿಕೊಂಡು ನೀರು ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟು ಹಾಗೆ ಕಡಾಯಿನ ಸ್ಟವ್ ಮೇಲೆ ಇಟ್ಬಿಟ್ಟು 1 ಅಥವಾ 2 ಸ್ಪೂನು ತುಪ್ಪನ ಹಾಕ್ಕೋಬೇಕು. ತುಪ್ಪ ಇಲ್ಲ ಅಂದರೆ ಎಣ್ಣೆ ಕೂಡ ಯೂಸ್ ಮಾಡ್ಬೋದು. ಗಟ್ಟಿಯಾಗಿರುವಂಥ ವಸ್ತುಗಳನ್ನ ಫಸ್ಟು ಹಾಕೋಬೇಕು ಹುರ್ಕೊಳ್ಳೋಕ್ಕೆ. ನಾನು ಹಾಕೋತಾ ಇದ್ದೀನಿ ತೆಂಗಿನಕಾಯಿ, ಹಾಗೆ ಗೋಡಂಬಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಅರಿಶಿನ, ಹಿಂಗು, ಸಾಸಿವೆ, ಜೀರಿಗೆ, ಮೆಣಸು, ಹಾಗೆ ಕರಿ ಲೀವ್ಸು ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊತೀನಿ. ಘಮ ಅನ್ನೋ ಸ್ಮೆಲ್ ಬರುತ್ತೆ ಆವಾಗ. ಹಸಿಮೆಣಸಿನ್ಕಾಯಿ ಮತ್ತು ಗೋಡಂಬಿ ಇದೆಲ್ಲ ಸ್ವಲ್ಪ ಘಮ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ. ಆವಾಗಲೇ ನಮ್ಮ ಒಗ್ಗರಣೆಗೆ ರೆಡಿ ಆಗಿದೆ ಅಂತ ನಾವು ತಿಳ್ಕೊಬೇಕು. ಸ್ವಲ್ಪ ಅರಿಶಿನ ಮತ್ತು ಲೈಟಾಗಿ ಸಾಲ್ಟ್ ಬೇಕು ಅಂದರೂ ಕೂಡ ಹಾಕೋಬೋದಾಗ್ಲೇ. ಹಾಗೆ ನಾವು ಬೇಯಿಸಿಟ್ಕೊಂಡಿರುವಂಥ ಅನ್ನ ಮತ್ತು ಬೇಳೆನ ನಮಗೆ ಎಷ್ಟು ತೆಳು ಬೇಕು ಗಟ್ಟಿ ಬೇಕು ನೋಡಿ ಹಾಕೋಬೇಕು. ತಳ ಹಿಡಿದೇ ಇರೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು, ನೆನಪಿರಲಿ. ಅನ್ನೋ ಫ್ಲೇವರ್ ಬರುತ್ತೆ ಆವಾಗ. ಅದೆರಡನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು. ತುಂಬ ಸೀಸಕ್ಕೆ ಹೋಗಬಾರ್ದು ಒಗ್ಗರಣೆನ. ಘಮ ಸ್ಮೆಲ್ ಬರ್ತಾಯಿದೆ ಅಂತ ಅಂದಾಗಲೇ ಫುಲ್ಲೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಹಾಕಿದ್ರೆ ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ ಖಾರ ಪೊಂಗಲ್ಲು. ಗಟ್ಟಿ ಚಟ್ನಿ ಜೊತೆ ಈ ಖಾರ ಪೊಂಗಲ್ನ ಸರ್ವ್ ಮಾಡ್ಬೋದು. ತುಂಬ ಟೇಸ್ಟಿಯಾಗಿದೆ. ಬಿಸಿ ಬಿಸಿಯಾದ ಖಾರ ಪೊಂಗಲ್ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.